ಅಭಿನಯ ಚಕ್ರವರ್ತಿ ಅಂತ ಆಲ್ರೆಡಿ ಪ್ರೂವ್ಡ್. ಎವ್ರಿ ಆರ್ಮಿ ಸ್ಟಾರ್ಟ್ಸ್ ವಿತ್ ಒನ್ ಮ್ಯಾನ್ ಸರ್. ನಾನಿದ್ದೆ ಸರ್, ನನ್ನ ಹಿಂದೆ ಸೈನ್ಯ ಇತ್ತು. ಫೈಟ್ ಮಾಡಬೇಕಾದ್ರು, ಸ್ಟನ್ಸ್ ಮಾಡಬೇಕಾದ್ರು ಐ ಬಿಲೀವ್ ಇನ್ ಗ್ರಾವಿಟಿ. ಸೊ ಯು ಆರ್ ಮೇಕಿಂಗ್ ಮನಿ ಆ್ಯಂಡ್ ಯು ಆರ್ ಹ್ಯಾಪಿ. ಎಲ್ಲ ಸಿನಿಮಾ ಮಾಡೋದೇ ದುಡ್ಡು ಮಾಡೋದಕ್ಕೆ, ಹೆಸರು ಮಾಡೋಕ್ಕಲ್ಲ ಸರ್. 11 ವರ್ಷನೂ ನಿಮ್ಮ ನಿರೂಪಣಾ ಶೈಲಿಯಲ್ಲಿ ವಿಭಿನ್ನತೆ ಇತ್ತು. ಐ ಹ್ಯಾವ್ ಲಾಟ್ ಆಫ್ ರೆಸ್ಪೆಕ್ಟ್ ಫಾರ್ ಬಿಗ್ ಬಾಸ್ ಅಂಡ್ ಅದರ್ ಥಿಂಗ್ಸ್. ಎಲ್ಲ ಒಂದು ಕಡೆ ಇವಾಗ ಮಾತಾಡಿದ್ದೀವಿ, ಇಲ್ಲ ಅವರು ಒಪ್ತಾ ಇಲ್ಲ, ಅದು ಸತ್ಯನೇ. ಬಟ್ ಅಷ್ಟು ಪ್ರೀತಿ ನಿಯತ್ತು ಇಲ್ಲಿ ಯಾರಿಗೂ ಇಲ್ಲ ಸರ್. ಬಿಸ್ನೆಸ್ ಇಸ್ ಬಿಸ್ನೆಸ್. ನನ್ನ ಗೆಳೆಯ ಒಬ್ಬ ಹೇಳಿದ ನಿಮ್ಮ ಬಗ್ಗೆ, ಮಿಕ್ಸ್ಚರ್ ಆಫ್ ರವಿಚಂದ್ರನ್ ಆ್ಯಂಡ್ ಶಂಕರ್ ನಾಗ್ ಅಂತ. ಅಂದರೆ ಕ್ರಿಯೇಟಿವಿಟಿಯಲ್ಲಿ, ವರ್ಕೋಹಾಲಿಕಲ್ಲಿ. ಸರ್ ರವಿ ಸರ್ ಅಥವಾ ಶಂಕರ್ ನಾಗ್ ಅವ್ರ ಸರ 10% ಇದ್ಬಿಟ್ರೆ ನಾನು ಜಗತ್ತು ಆಳ್ಬಿಡ್ತೀನಿ ಸರ್. ಮನೇಲಿ ಒಬ್ಬರಿದ್ದಾಗ ಹಾಡ್ತೀರಿ ಅಂತ ಕೇಳ್ಪಟ್ಟೆ. ನಾನು ಸ್ವಲ್ಪ ಈ ಪಾರ್ಟಿಯಲ್ಲಿ ಡಬ 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 ಅಂತ ಹಾಕೋದು ಕಮ್ಮಿ. ನಾನು ತುಂಬ ಒಳ್ಳೊಳ್ಳೆ ಸಾಹಿತ್ಯ ಇದೆ. ಕಮಾನು ಡಾರ್ಲಿಂಗ್, ಅಯ್ಯೋ ಅಯ್ಯೋ ಸಿಕ್ಕೋಣ ಡಾರ್ಲಿಂಗ್, ಈ ಥರ ಎಲ್ಲ ಭಾಳ ಒಳ್ಳೆ ಸಾಹಿತ್ಯದ ಹಾಡುಗಳಿದೆ. ನನ್ನ ಪ್ರಕಾರ ಸರ್ ಕನ್ನಡ ಇಂಡಸ್ಟ್ರಿ ಇದೇ ಥರ ಹೇಟ್ರೆಡ್ನೆಸ್ಸು, ಅಸೂಯೆ, ಬ್ಯಾಡ್ದಿದ್ದ ವಿಚಾರಗಳಿಗೆಲ್ಲ ಪ್ರಾಮುಖ್ಯತೆ ಕೊಟ್ಟು ನಾವು ಮುಂದೋಗ್ತಾ ಇದ್ರೆ ಜಾಸ್ತಿ ಸಹ ಇರಲ್ಲ ಸರ್. ಇಲ್ಲಿ ಬ್ಯಾಡ್ದಿದ್ದು ಅವ್ರಿಗೆ ಟಾಂಟ್ ಕೊಟ್ಟರು, ಇವ್ರಿಗೆ ಟಾಂಟ್ ಕೊಟ್ಟರು, ಇವ್ರು ಹೇಳೋದು ಅದೇ ಹೇಳೇ ಇಲ್ಲ. ಕೇಳೋರಿಗೆ ಕೇಳಿ, ಹೋಗಿ ಶಿವಣ್ಣನ ಕೇಳಿ, ಮುಖ ನೋಡಿದಂಗೆ ಉತ್ತರ ಕೊಡ್ತಾರೆ. ನೀವು ಹೋಗಿ ಯಾರೋ ಪಾಪ ಇವಾಗ ಬೆಳೀತಾರೆ ಅವ್ರಿಗೆ ಹೋಗೆಲ್ಲ ಕೇಳೋದು, ಅವ್ರ ಹೆಸರು ಎಳೆಯೋದು. ಆ್ಯಂಡ್ ಇಲ್ಲಿ ಯಾರಿಗೆ ಎದುರಬೇಕು ಸರ್? ದರ್ಶನ್ ಕಾಲು ಎಳ್ಕೊಂಡು ದರ್ಶನ್ ಮೇಲೆ ಮಾತಾಡ್ಕೊಂಡು ನನಗೇನು ಸಿಗಬೇಕಾಗಿದೆ? ಅದೇನಾಗತ್ತೆ ಆ ಮೂಮೆಂಟಲ್ಲಿ ನಾವು ಆರ್ಟಿಸ್ಟು ಸರ್ ನಡೆದಿರುತ್ತೆ ನಮ್ಮ ಲೈಫಲ್ಲಿ. ನಾನು ನನ್ನ ತಾಯಿ ತೀರೋಗಿದ್ದಾರೆ, ಆ ನೋವಿಂದ ಹೊರಗೆ ಬರ್ತೀವಿ. ಒಂದು ಕೆಟ್ಟ ಕೋಪ ಇದೆ ಒಳಗಡೆ ಅಷ್ಟೇ. ಅದು ಯಾರ ಮೇಲೆ ತೀರಿಸ್ಕೋಬೇಕು ಗೊತ್ತಾಗ್ತಾ ಇಲ್ಲ.